ಅವರಿಗೂ ಗ್ಯಾರಂಟಿ ಇವರಿಗೂ ಗ್ಯಾರಂಟಿ ಎಂದು ಆರಂಭಿಸಿದ ಯೋಜನೆಗಳು ಈಗ ಪರಿಶೀಲನೆಗೆ ಒಳಪಡುತ್ತಿವೆ. ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ಕೊಡುವ ಗೃಹಜ್ಯೋತಿ ಯೋಜನೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವವರ ಸಂಖ್ಯೆಯೂ ಹೆಚ್ಚಿದೆ. ಅದನ್ನು ತಡೆಯಲಿಕ್ಕಾಗಿಯೇ ದಾಖಲೆಗಳ ಪರಿಶೀಲನೆ ಮಾಡಲಾಗ್ತಿದೆ. ವಿದ್ಯುತ್ ಇಲಾಖೆಯ ಸಿಬ್ಬಂದಿ ಮನೆ ಬಾಗಿಲಿಗೆ ಬರ್ತಾರೆ. ಆಧಾರ್ ಕಾರ್ಡ್, ಬಾಡಿಗೆ, ಕಾರು, ಪತ್ರ, ಮನೆಯ ದಾಖಲೆ ಕೇಳ್ತಾರೆ. ನಿಮ್ಮ ಆರ್ಥಿಕ ಸ್ಥಿತಿ ತಿಳಿಯಲು ಆದಾಯ ಪ್ರಮಾಣ ಪತ್ರವನ್ನು ಕೇಳಬಹುದು. ಹೀಗೆ ಕೇಳುವ ಸಮಯದಲ್ಲಿಯೇ ನಿಮ್ಮ ಗೃಹಜ್ಯೋತಿಯ ಗ್ಯಾರಂಟಿ ಕಳೆದು ಹೋಗಬಹುದು ಎಂಬ ಭಯ ಜನರಲ್ಲಿ ಮೂಡುತ್ತಿದೆ. ಈ ಹಿನ್ನೆಲೆಯಲ್ಲಿ ನಾವು ಮೆಸ್ಕಾಂ ಎಂಡಿ ರಾಜಿ ಜಯಕುಮಾರ್ ರೊಂದಿಗೆ ಮಾತುಕತೆ ಆಡಿದ್ದೇವೆ. ಈಗಿರುವ ಯಾವ ಉಚಿತ ಸಂಪರ್ಕವೂ ಕಡಿತಗೊಳ್ಳುವುದಿಲ್ಲ ಎಂಬ ಸ್ಪಷ್ಟನೆ ಅವರಿಂದ ಬಂದಿದೆ. 17,76,007 ಗೃಹಜ್ಯೋತಿ ಬೆನಿಫಿಷರೀಸ್ ಮೆಸ್ಕಾಂ ಸಂಬಂಧಪಟ್ಟ ಕಂಪನಿಯಲ್ಲಿ ನಮ್ಮ ಕಂಪನಿಯಲ್ಲಿ ಇದ್ದಾರೆ. ಈಗಾಗಲೇ ಅರ್ಹ ಗೃಹಜ್ಯೋತಿ ಬೆನಿಫಿಷರಿ ಇದ್ದಾರೆ. ಅವ್ರಿಗೆ ಈಗ ಸರ್ಕಾರ ಸವಲತ್ತುಗಳು ಏನೇನಿದೆ ಇದಾಗಲೇ ಅವ್ರಿಗೆ ತಲುಪ್ತಾ ಇದೆ. ಈಗ ಸರ್ಕಾರ ಒಂದು ನಿರ್ಧಾರ ತಗೊಂಡು ಒಂದು ಆದೇಶ ಮಾಡಿದ್ದಾರೆ. ಅದ್ರ ಪ್ರಕಾರ ವೆರಿಫಿಕೇಷನ್ ಆ ಅರ್ಹ ಗೃಹಜ್ಯೋತಿ ಗ್ರಾಹಕರು ಯಾರ್ಯಾರಿದ್ದಾರೆ ಅವರನ್ನು ವೆರಿಫಿಕೇಷನ್ ಮಾಡಲಿಕ್ಕೆ ನಮಗೆ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಮ್ಮ ಮೀಟರ್ ರೀಡರ್ಗಳು, ನಮ್ಮ ಎಂಪ್ಲಾಯಿಗಳು ಮೀಟರ್ ರೀಡಿಂಗ್ ಮಾಡ್ತಾರಲ್ವ, 1ನೇ ತಾರೀಕಿಂದ 15ನೇ ತಾರೀಕುವರೆಗೆ ಮೀಟರ್ ರೀಡಿಂಗ್ ಮಾಡೋ ಆ ಮೀಟರ್ ರೀಡಿಂಗ್ ಮಾಡೋ ಸಮಯದಲ್ಲಿ ಆ ಗೃಹಜ್ಯೋತಿ ಬೆನಿಫಿಷರೀಸ್ ಯಾರ್ಯಾರಿದ್ದಾರೋ ಅವ್ರ ಜೊತೆಗೆ ಅವ್ರ ಹತ್ರ ವೆರಿಫಿಕೇಷನ್ ಮಾಡೋಕ್ಕೆ, ಎಕ್ಸಾಂಪಲ್ ತಾವೇ ಹೇಳ್ದಂಗೆ ಅವರೇನು ಓನರ, ಟೆನೆಂಟ, ಬಾಡಿಗೆದಾರರು ಇದ್ದಾರಾ, ಓನರ್ ಆಗಿದ್ದರೆ ಓನರ್ದು ಅವ್ರದ್ದು ಆಧಾರ್ ಕಾರ್ಡು, ಮತ್ತು ಬಾಡಿಗೆದಾರರು ಇದ್ದರೆ ಆ ಬಾಡಿಗೆ ಲೀಸ್ ಡೀಡು ಅಗ್ರಿಮೆಂಟ್, ರೆಂಟ್ ಅಗ್ರಿಮೆಂಟ್ ಕಾಪಿ ಕೇಳ್ತೀವಿ. ಅವರು BPL ಕಾರ್ಡ್ ಹೋಲ್ಡರ, APL ಕಾರ್ಡ್ ಹೋಲ್ಡರ ಒಂದು ಕೇಳ್ತೀವಿ. ಅವರು ಇನ್ಕಮ್ ಟ್ಯಾಕ್ಸ್ ಪೇಯಿನ ಇಲ್ವಾ ಅಂತ ದಾಖಲೆ ಕೇಳ್ತೀವಿ. ಆ ದಾಖಲೆಗಳನ್ನು ಅವರಲ್ಲಿ ನಮಗೆ ಪ್ರೊಡ್ಯೂಸ್ ಮಾಡಿದ್ರೆ ನಾವೇ ಫೋಟೋ ತೆಗೆದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿ ಇಟ್ ಈಸ್ ಓನ್ಲಿ ಪ್ಯೂರ್ಲಿ ಫಾರ್ ವೆರಿಫಿಕೇಷನ್ ಆಫ್ ದ ಡಾಕ್ಯುಮೆಂಟ್ಸ್. ಇನ್ನೊಂದು ಸರಿ ವೆರಿಫೈ ಮಾಡೋಕ್ಕೋಸ್ಕರ ಈ ಕೆಲಸವನ್ನು ನಾವು ಜುಲೈ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡಿ 2 ತಿಂಗಳ ಅವಧಿ ಒಳಗೆ ಆಗಸ್ಟ್ 30ನೇ ತಾರೀಕು ಒಳಗಡೆ ಈ ಕೆಲಸವನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮಗೆ ಆದೇಶ ಇರೋದ್ರಿಂದ ನಮ್ಮ ಸಂಬಂಧಪಟ್ಟ ಮೀಟರ್ ರೀಡರ್ಗಳು, ಲೈನ್ಮ್ಯಾನ್ಗಳು, ಇಲಾಖೆ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ನಿನ್ನೆಯಿಂದ ನಮ್ಮ ಕಡೆಯಿಂದ ಅದನ್ನು ಶುರು ಮಾಡಿದ್ದಾರೆ. ಒಂದು ವೇಳೆ ಮನೆಯಲ್ಲಿ ಕೆಲವು ಸಲ ವ್ಯಕ್ತಿಗಳು ಇರ್ತಾರೆ, ಇರೋದಿಲ್ಲ, ನಿಮ್ಮ ಸಿಬ್ಬಂದಿ ಹೋದಾಗ ಆ ಸಂದರ್ಭದಲ್ಲಿ ಬಂದು ಹೋಗಿದ್ರು ಅಂತ ನಮ್ಗೆ ಗೊತ್ತಾಗ್ತದೆ. ನಾವು ಏನು ಮಾಡಬೇಕು? ನೇರವಾಗಿ ನಿಮ್ಮಲ್ಲಿ ಬರಬೇಕು? ಈ ಸರಿ ಒಂದು ವೇಳೆ ನಾವು ಹೋದಾಗ ಅಲ್ಲಿ ಗ್ರಾಹಕರು ಇರಲಿಕ್ಕಿಲ್ಲ, ಅದಾಗ್ಬೋದು. ಇಲ್ಲದಿದ್ದರೆ ಅವ್ರದ್ದು ಸಂಬಂಧಪಟ್ಟ ದಾಖಲೆಗಳು ಇರಲಿಕ್ಕಿಲ್ಲ. ಆವಾಗ ಏನು ಮಾಡ್ತೀವಿ, ಆ ದಾಖಲೆಗಳು ಏನೇನು ಕೊಟ್ಟಿರ್ತಾರೋ ಆ ದಾಖಲೆಗಳನ್ನು ಮಾತ್ರ ನಾವು ಡ್ರಾಫ್ಟಲ್ಲಿ ಇಟ್ಕೊಂಡಿದ್ರಿ. ಇನ್ನೊಂದು ಸರಿ ಅವ್ರ ಮನೆಯನ್ನು ವಿಸಿಟ್ ಮಾಡಿ ಆ ದಾಖಲೆಗಳು ಕೊಟ್ಟ ಮೇಲೆ ಅದನ್ನು ಅಪ್ಲೋಡ್ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮೆಸ್ಕಾಂ ಆಫೀಸರನ್ನು ಭೇಟಿ ಮಾಡುವ ಅಥವಾ ದಾಖಲೆ ತಗೊಂಡು ನಿಮ್ಮ ಸಿಬ್ಬಂದಿಯನ್ನು ಹುಡುಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಅಂತೀರಾ? ಇದನ್ನು ನಾವು ಆಫೀಸಿಗೆ ಅವರು ಬಂದು ದಾಖಲೆ ಕೊಡೋದು ಇಲ್ಲ, ತಾವು ಹೇಳ್ದಂಗೆ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಅಂತಲೇ ಅಪ್ಲೋಡ್ ಮಾಡೋ ಪ್ರಾವಿಷನ್ಸ್ ಇಲ್ಲ. ನಮ್ಮವರೇ ಬರ್ತಾರೆ, ತಮ್ಮ ಮನೆಗೆ ಬರ್ತಾರೆ, ಅಲ್ಲೇ ಅಪ್ಲೋಡ್ ಮಾಡೋ ವ್ಯವಸ್ಥೆ ಇದೆ. ನೀವು ನಮ್ಮ ಆಫೀಸಿಗೆ ಬಂದು ಅಪ್ಲೋಡ್ ಮಾಡೋ ವ್ಯವಸ್ಥೆಗಳು ಇಲ್ಲ. ಒಂದು ವೇಳೆ ಈಗ 2 ತಿಂಗಳ ಅವಧಿಯಲ್ಲಿ ಇದನ್ನು ಮುಗಿಬೇಕು ಅಂತ ಹೇಳ್ತೀರಿ, 2 ತಿಂಗಳ ಮಧ್ಯದ ಅವಧಿಯಲ್ಲಿ ಈಗ ಏನು ಬೆನಿಫಿಷಿಯರ್ ಇದ್ದಾರೆ ಅವರ ಈ ಸೌಲಭ್ಯಗಳು ಕಟ್ಟೇನಾರು ಆಗ್ತದೆ? ಯಾವುದೂ ಆಗೋದಿಲ್ಲ. ಏನು ಯಾರ್ಯಾರು ಬೆನಿಫಿಷರೀಸ್ ಇದ್ದಾರೆ ಆ ಬೆನಿಫಿಷರೀಸ್ ಏನು ಸವಲತ್ತು ಇದೆಯೋ ಅವರ ಸವಲತ್ತು ಕಂಟಿನ್ಯೂ ಆಗ್ತಾನೆ ಇರ್ತದೆ. ಈ ವೆರಿಫಿಕೇಷನ್ ಹಿಂದಿನ ಉದ್ದೇಶ ಏನು? ಅದೇ ಈ ಅರ್ಹ ಬೆನಿಫಿಷರೀಸ್ಗೆ ಹೋಗಿ ಸೇರಬೇಕು ಅಂತ, ಕೆಲವರು ಅರ್ಹರು ಅಲ್ಲದವ್ರಿಗೆ ಸೇರಿದೆ ಅಂತ ಬಂದಿರೋದ್ರಿಂದ ಅರ್ಹ ವೆರಿಫಿಕೇಷನ್ ಸೇರಬೇಕು ಅಂತ ಇಟ್ ಈಸ್ ಓನ್ಲಿ ಅ ವೆರಿಫಿಕೇಷನ್, ಬೇರೆ ಯಾವುದಿಲ್ಲ. ಒಂದು ವೇಳೆ ಅಂದರೆ ಇಂಥ ಮತ್ತೊಮ್ಮೆ ನಾನು ಕ್ಲಿಯರ್ ಮಾಡ್ತಾ ಇರೋದು, ಈ ಇದು ಡಾಕ್ಯುಮೆಂಟ್ ಕೊಟ್ಟ ಬಳಿಕ ಯಾರದ್ದೆಲ್ಲ ಸಮಸ್ಯೆಗಳು ಸೃಷ್ಟಿಯಾಗಬಹುದು ಅದನ್ನ ಆ ಮಾಹಿತಿ ನನಗಿಲ್ಲ. ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ತಗೋತಾರೆ, ಆ ಮಾಹಿತಿ ನಮ್ಮ ಹತ್ರ ಯಾವುದಿಲ್ಲ. ಸರ್ಕಾರ ಡಿಸಿಷನ್ ಏನು ತಗೋತಾರೆ ಗೊತ್ತಿಲ್ಲ, ಬಟ್ ವೆರಿಫಿಕೇಷನ್ ಮಾಡಲಿಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ವೆರಿಫಿಕೇಷನ್ ಮಾತ್ರ ಮಾಡ್ತೀವಿ. ಸೊ ಈಗಿರುವ ಯಾವುದೇ ಸೌಲಭ್ಯ ಇದೆ ಅದು ಕಟ್ ಆಗೋದಿಲ್ಲ ಅನ್ನೋದು ಇಲ್ಲ, ಕಟ್ಟಂತೂ ಆಗೋದಿಲ್ಲ. ಇದು ಕಂಟಿನ್ಯೂ ಮುಂದುವರಿತದೆ. ಇದು ಕಂಟಿನ್ಯೂ ಆಗಿ ಈಗ ನಾವು ಮಾಡೋವರೆಗೆ, ಈಗ ಸರ್ಕಾರ ಎಲ್ಲಿವರೆಗೆ ಕಂಟಿನ್ಯೂ ಮಾಡ್ತಾರೆ ಸರ್ಕಾರ ಅಲ್ಲಿವರೆಗೆ ಕಂಟಿನ್ಯೂ ಆಗ್ತಾ ಬರ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ,
ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.